ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಹರೇ ಪಾಂಡುರಂಗಿ. ನಾವು KRS ರಸ್ತೆಯಲ್ಲಿರ್ತಕ್ಕಂಥ ಮಂಟಿ ಅಂತಂದ್ಬಿಟ್ಟು ಮುಗರಹಳ್ಳಿ ಅಂತ ಹೇಳ್ತಾರೆ. ಅಲ್ಲಿ ಪಾಂಡುರಂಗ ವಿಠ್ಠಲನ ದೇವಸ್ಥಾನವನ್ನು ಸಮಸ್ತ ಭಜನಾ ಮಂಡಳಿಗಳ ತಾಯಂದಿರಿಂದ ಒಡಗೂಡಿಯಾಗಿರ್ತಕ್ಕಂಥದ್ದು. ಇದು ಸುಮಾರು 275 ಭಜನಾ ಮಂಡಳಿಗಳಿಂದ ಕೂಡಿರ್ತಕ್ಕಂತಹ ಒಂದು 4,000-5,000 ಜನ ಮಹಿಳೆಯರಿಂದ ಕೂಡಿರ್ತಕ್ಕಂಥ 99 ಭಾಗ ಮಹಿಳೆಯರಿಂದ ಆಗಿರ್ತಕ್ಕಂಥದ್ದು. ಇದು ಭಜನಾ ಸಮೂಹದಿಂದ ಮಾಡಿರ್ತಕ್ಕಂಥದ್ದು. ದಾಸ ಸಾಹಿತ್ಯ ಪ್ರಾಜೆಕ್ಟ್ ಅಂಥೇಳಿ ನನ್ನ ಗುರುಗಳಾದ ಅಪ್ಪಣ್ಣಾಚಾರ್ಯರು ಅವರ ಆಶೀರ್ವಾದದಿಂದ ಇದು ನಡೆಸ್ಕೊಂಡು ಬಂದ್ವಿ. ಇಲ್ಲಿ ಪ್ರತಿನಿತ್ಯ ಇಲ್ಲಿ ಅನ್ನದಾಸೋಹ ಮತ್ತು ಭಜನಾ ಕಾರ್ಯಕ್ರಮಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಸುಮಾರು 2016ನೇ ಇಸ್ವಿಯಿಂದ ಮಂತ್ರಾಲಯ ಶ್ರೀಗಳ ಅಮೃತ ಹಸ್ತದಿಂದ ಪ್ರಾರಂಭವಾಗಿ 2022ನೇ ಇಸ್ವಿಗೆ ಪಾಂಡುರಂಗ ರುಕ್ಮಿಣಿಯನ್ನ ನರ್ಮದಾ ನದಿಯ ದಂಡೆಯಲ್ಲಿರ್ತಕ್ಕಂತಹ ಸಾಲಿಗ್ರಾಮ ಶಿಲೆಯನ್ನು ನಾವು ಪಂಡರಾಪುರಕ್ಕೆ ತಂದು ಪಂಡರಾಪುರದಿಂದ ಇಲ್ಲಿಗೆ ಬಂದಿರತಕ್ಕಂಥದ್ದು. ಪಂಡರಾಪುರವು ಉತ್ತರ ಪಂಡರಾಪುರ ಆದರೆ ಈ ನಮ್ಮ ಮೈಸೂರು ಕ್ಷೇತ್ರ ದಕ್ಷಿಣ ಪಂಡರಾಪುರ ಅಂಥೇಳಿ ಅತ್ಯಂತ ಪ್ರಖ್ಯಾತಿಯಿಂದ ಕೂಡಿರ್ತಕ್ಕಂತಹ ಏಕೈಕ ರುಕ್ಮಿಣಿ ಸಮೇತ ದಕ್ಷಿಣ ಪಾಂಡುರಂಗನು ಬಂದು ನಿಂತಿರ್ತಕ್ಕಂತಹ ಸ್ಥಳವಾಗಿದೆ. ಈ ವಿಶೇಷ ಏನಪ್ಪ, ನಮ್ಮ ದಕ್ಷಿಣ ಕನ್ನಡನ ವಿಠ್ಠಲನ ವಿಶೇಷತೆ ಏನಪ್ಪ ಅಂತಂದರೆ, ಇವನು ರುಕ್ಮಿಣಿ ಜಯಂತಿ ದಿನ ಬಂದಿದ್ದಾನೆ. ವೈಶಾಖ ಶುದ್ಧ ದ್ವಾದಶಿ ದಿನ ಉತ್ತರ ಪ್ರದೇಶದಲ್ಲಿ ರುಕ್ಮಿಣಿ ಜಯಂತಿ ಅಂಥೇಳಿ ಅದು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅಂತಹ ಒಂದು ಜಯಂತಿಯ ದಿವಸ ನಮ್ಮ ಪಾಂಡುರಂಗ ವಿಠ್ಠಲನು ಬಂದು ನಿಂತಿದ್ದಾನೆ. ಇವನು ದಕ್ಷಿಣ ಪಾಂಡುರಂಗ ಆಗಿ ದಕ್ಷಿಣ ಕನ್ನಡ ವಿಠ್ಠಲ್ ಅಂಥೇಳಿ ನಾಮಕರಣಗೊಂಡು ಇಲ್ಲಿಗೆ ಬಂದಿರತಕ್ಕಂಥದ್ದು. ದಕ್ಷಿಣ ಕನ್ನಡ ವಿಠ್ಠಲ್ ಅಂತ ಯಾಕೆ ಬಂತು ಅಂತಂದರೆ, ಉತ್ತರ ದೇಶದಲ್ಲಿ ಅನೇಕ ಸಂತರುಗಳು ಪಾಂಡುರಂಗನನ್ನ ಕಾನಡ ವಿಠ್ಠಲ ಅಂಥೇಳಿ ಅವರಿಗೆ ನಾಮಕರಣ ಮಾಡಿರ್ತಾರೆ. ಅವನು ದಕ್ಷಿಣಕ್ಕೆ ಬಂದಿರೋದ್ರಿಂದ ದಕ್ಷಿಣ ಕಾನಡ ವಿಠ್ಠಲ ಅಂಥೇಳಿ ಅವನು ನಾಮಕರಣಗೊಂಡು ಇಲ್ಲಿ ಬಂದಿದ್ದಾನೆ. ಈ ಎಲ್ಲರೂ ಕೂಡ ಬಂದಿರತಕ್ಕಂತಹ ಈ ಒಂದು ಕ್ಷೇತ್ರ ಎಲ್ಲ ಮಹಿಳೆಯರಿಂದ ಕೂಡಿರ್ತಕ್ಕಂಥದ್ದಾಗಿದೆ. ಇಂತಹ ಅಪರೂಪವಾಗಿರ್ತಕ್ಕಂತಹ ಪಾಂಡುರಂಗನ ವಿಠ್ಠಲನ ದೇವಸ್ಥಾನಕ್ಕೆ ತಾವೆಲ್ಲರೂ ಕೂಡ ಬನ್ನಿ. ಈಗಾಗಲೇ ರಾಜಗೋಪುರದ ನಿರ್ಮಾಣದ ಕಾರ್ಯವನ್ನು ಕೂಡ ಈಗ ಮಾಡ್ತಾ ಇದ್ದೇವೆ. ಈ ಒಂದು ಪರಾಭವನ ಸಂವತ್ಸರದೊಳಗೆ ರಾಜಗೋಪುರದ ನಿರ್ಮಾಣದ ಕಾರ್ಯ ಸಂಪೂರ್ಣಗೊಂಡು ಮೇಲೆ ಗುರುಕುಲವನ್ನು ಕಟ್ಟಿಸ್ತಾ ಇದ್ದೀವಿ. ಅಲ್ಲೂ ಕೂಡ ಮಕ್ಕಳಿಗಾಗಿ, ಹೆಣ್ಣು ಮಕ್ಕಳಿಗಾಗಿ ಒಂದು ಗುರುಕುಲದ ಒಂದು ಕ್ಷೇತ್ರವನ್ನು ಕೂಡ ಮಾಡ್ತಾ ಇದ್ದೀವಿ. ಅಲ್ಲಿ ಪ್ರತಿನಿತ್ಯ ಇಲ್ಲಿ ತರಬೇತಿ ಕಾರ್ಯಕ್ರಮ, ಭಜನಾ ತರಬೇತಿ ಮತ್ತು ಸಂಸ್ಕೃತ ಪಾಠವನ್ನು ಮತ್ತು ಅನೇಕ ಸಾಂಸ್ಕೃತಿಕ ತರಬೇತಿಯನ್ನು ಇಲ್ಲಿ ಕೊಡ್ಕೊಂಡು ಬರ್ತಾ ಇದ್ದೇವೆ. ಇಂತಹ ಕ್ಷೇತ್ರ ಮಹಿಳೆಯರಿಗಾಗಿ ಇದು ಉದ್ಧಾರ ಆಗಬೇಕು ಅನ್ನೋದು ಪಾಂಡುರಂಗನ ಇಚ್ಛೆಯಾಗಿದೆ. ಯಾಕೆಂದರೆ ಒಬ್ಬ ಮಹಿಳೆ ಉದ್ಧಾರ ಆದರೆ ಇಡೀ ಸಮಾಜ ಉದ್ಧಾರ ಆಗುತ್ತೆ ಅಂತೇಳಿ. ಆದ್ದರಿಂದ ಈ ಒಂದು ಕ್ಷೇತ್ರ ಸ್ತ್ರೀಯರಿಗಾಗಿ ಇರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ. ಇದಕ್ಕೆ ತಾವೆಲ್ಲರೂ ಕೂಡ ಬಂದು ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.